ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಉಪದೇಶಕನ ಗ್ರಂಥ ಪ್ರಸಂಗಿ 7ನೇ ಅಧ್ಯಾಯ ವಚನ 8. ಆದಿಗಿಂತ ಅಂತ್ಯ ಲೇಸು, ಗರ್ವಕ್ಕಿಂತ ತಾಳ್ಮೆ ಲೇಸು. ಆದಿಗಿಂತ ಅಂತ್ಯ ಲೇಸು. ಇವತ್ತು ಪ್ರಾರಂಭಕ್ಕಿಂತ ಅಪ್ರಾರಂಭ ಕೊನೆಗೊಳ್ಳುವ ವಿಧಾನ ಬಹಳ ಮುಖ್ಯ. ಗರ್ವಕ್ಕಿಂತ ತಾಳ್ಮೆಯಿಂದಿರುವುದು ಉತ್ತಮವಾದುದು ಎಂಬುದಾಗಿ ಈ ವಾಕ್ಯವನ್ನು ಓದುವಾಗ ನನಗೆ ಪ್ರೇರೇಪಣೆಯಾದ 2 ಘಟನೆಗಳು ಪವಿತ್ರ ಗ್ರಂಥದಲ್ಲಿ. ಒಂದು, ದುಂದುಗಾರ ಮಗ ಮತ್ತು ಅವನ ಅಣ್ಣ. ಆ ಒಂದು ದುಂದುಗಾರ ಮಗನ ಸಾಮತಿ ಅಥವಾ ಆ ಕತೆ, ಅದರ ಪ್ರಾರಂಭದಲ್ಲಿ ನೋಡಿದ್ರೆ ಆ 2ನೆಯ ಮಗ ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವನು ಅಲ್ವಾ. ತಂದೆ ಹತ್ರ ಜಗಳ ಮಾಡಿ ಆಸ್ತಿಯನ್ನ ಕಿತ್ತುಕೊಂಡು ಎಲ್ಲವನ್ನ ಕಳೆದುಕೊಂಡು ಹಂದಿಗೂಡಲ್ಲಿ ಇರುವಂತ ಪರಿಸ್ಥಿತಿ. ಸೊ ಪ್ರಾರಂಭ, ಈಗ ಒಂದು ಫಿಲಮ್ ಅಲ್ಲಿ 2 ಭಾಗ ಇರುತ್ತೆ. ಫಸ್ಟ್ ಸೆಷನ್, ಮಧ್ಯದಲ್ಲಿ ಇಂಟರ್ವಲ್, ದೆನ್ ಸೆಕೆಂಡ್ ಸೆಷನ್ ಅಲ್ವಾ. ಈ ಫಸ್ಟ್ ಸೆಷನ್ ಅಲ್ಲಿ ನೋಡಿದ್ರೆ 2ನೆಯ ಮಗ, ಚಿಕ್ಕ ಮಗ, ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವನೆನಿಸಿಕೊಂಡಿದ್ದ. ಆದರೆ ದೊಡ್ಡ ಮಗ ಬಹಳ ಒಳ್ಳೆಯವನು, ಅವನು ತಂದೆಗೆ ವಿಧೇಯನಾಗಿದ್ದ, ತಂದೆಯೊಟ್ಟಿಗೆ ಇದ್ದ ಅನ್ನುವ ರೀತಿಯಲ್ಲಿ. ಆ ತರ ಮಗ ಇದ್ರೆ ಇರ್ಬೇಕಪ್ಪ ಅನ್ನುವ ರೀತಿಯಲ್ಲಿ. ಆದರೆ ಕ್ಲೈಮ್ಯಾಕ್ಸ್ ಸೀನ್ ಏನಂತ ನೋಡೋದಾದ್ರೆ, ಅಂತ್ಯಕ್ಕೆ ಬಂದರೆ ಯಾವ ಮಗ ಕೆಟ್ಟವನಾಗಿ ಜೀವಿಸುತ್ತಿದ್ದನೋ, ಕ್ಲೈಮ್ಯಾಕ್ಸ್ ಅಲ್ಲಿ ಅವನು ತಂದೆಯ ಬಳಿ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನ ಪಡೆದುಕೊಂಡು ಅವನು ಒಳ್ಳೆಯವನಾಗಿ ಬದಲಾವಣೆಯಾಗಿ ಅವನು ಹೀರೋ ಆಗಿಬಿಟ್ಟ. ಆದರೆ ಫಸ್ಟ್ ಸೆಷನ್ ಅಲ್ಲಿ ಒಳ್ಳೆಯವನಾಗಿದ್ದ ದೊಡ್ಡ ಮಗ ಕ್ಲೈಮ್ಯಾಕ್ಸ್ ಅಲ್ಲಿ ತಂದೆಯ ಮೇಲೆ ಕೋಪ, ತಂದೆಯ ಮಾತಿಗೆ ಅವಿಧೇಯತೆ, ತಂದೆ ಎಷ್ಟು ಬಲವಂತ ಮಾಡಿದ್ರು ಮನೆ ಒಳಗಡೆ ಬರಲಿಲ್ಲ. ಅವನು ಹೊರಗಡೆಯೇ ಉಳಿದುಕೊಂಡ. ಹಬ್ಬದ ಊಟದಲ್ಲಿ, ಹಬ್ಬದ ಔತಣ ಕೂಟದಲ್ಲಿ ಭಾಗಿಯಾಗದೆ, ಆ ಸಂತೋಷದಲ್ಲಿ ಭಾಗಿಯಾಗದೆ ಅವನು ಹೊರಗಡೆಯೇ ಉಳಿದುಕೊಂಡ. ಅವನು ಆ ಒಂದು ಫಂಕ್ಷನ್ ಇಂದಾನೇ ಹೊರಗಡೆ ಹೋದ ಅನ್ನುವ ರೀತಿಯಲ್ಲಿ. ಸೊ ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಹೇಗೆ ಇರಬಹುದು, ಭಯಪಡಬೇಡಿ. ಇವತ್ತು ನಿಮ್ದು ಫಸ್ಟ್ ಸೆಷನ್ ಅಲ್ಲಿ ಇರುವಂತ ಜೀವನ ಇರಬಹುದು, ಅದನ್ನ ಆಶೀರ್ವಾದವಾಗಿ ದೇವರು ಪರಿಣಮಿಸಲು ಸಿದ್ಧರಾಗಿದ್ದಾರೆ. ಇದೇ ರೀತಿ ಇನ್ನೊಂದು ಘಟನೆ ನೆನಪಾಗೋದು ಹಳೆಯ ಒಡಂಬಡಿಕೆಯಲ್ಲಿ. ಅದು 2 ಮಕ್ಕಳಿಗೆ ಸಂಬಂಧಪಟ್ಟದ್ದು. ಇಸಾಕನ 2 ಮಕ್ಕಳು ಯಾಕೋಬ ಮತ್ತು ಏಸಾವ. ಪ್ರಾರಂಭದಲ್ಲಿ ಯಾಕೋಬ ಚಿಕ್ಕ ಮಗ, ಎಲ್ಲರ ಕಣ್ಣಿಗೆ ಏನು, ಶಾಪಗ್ರಸ್ತ, ವಂಚಕ, ಮೋಸಗಾರ, ಅಣ್ಣನಿಗೆ ಮೋಸ ಮಾಡ್ದ, ತಂದೆ ಹತ್ರ ಮೋಸ ಮಾಡ್ತಾ ಇದ್ದಾನೆ ಅಲ್ವಾ. ಎಲ್ಲ ಮೋಸಗಾರ ಅವನು, ವಂಚಕ. ಹುಟ್ಟುವಾಗಲೇ ಅಣ್ಣನ ಕಾಲನ್ನ ಎಳೆದುಕೊಂಡು ಬಂದವನು, ಶಾಪಗ್ರಸ್ತನು, ನಯವಂಚಕ. ಯಾಕೋಬ ಎಂದರೆ ನಯವಂಚಕ ಎಂದು ಪ್ರಾರಂಭದ ಸೀನಲ್ಲಿ ನಾವೇನ್ ನೋಡ್ತೀವಿ, ಯಾಕೋಬ ಕೆಟ್ಟವನಾಗಿದ್ದ, ಏಸಾವ ಒಳ್ಳೆಯವನು, ಪಾಪ ಅವನು ಅನ್ನುವ ರೀತಿಯಲ್ಲಿ. ಆದರೆ ಆ ಅಂತ್ಯದಲ್ಲಿ ನಾವು ನೋಡೋದಾದ್ರೆ, ಯಾವನು ವಂಚಕನಾಗಿ ನಯವಂಚಕನಾಗಿ ಜೀವಿಸುತ್ತಿದ್ದನು, ಆತನು ದೇವರನ್ನ ಸಂಧಿಸಿ ದೇವರೊಟ್ಟಿಗೆ ಹೋರಾಡಿ ಪ್ರಾರ್ಥನೆ ಮೂಲಕ ಶಾಪಗ್ರಸ್ತನಾಗಿದ್ದ ಅವನು ಇಸ್ರಾಯೇಲ ಎಂದು ಎನಿಸಿಕೊಂಡು 12 ಗೋತ್ರಗಳಿಗೆ ಪಿತಾಮಹನಾಗಿ ಆಶೀರ್ವಾದದ ವ್ಯಕ್ತಿಯಾಗಿ ಮಾರ್ಪಟ್ಟ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದ ಕಾರಣ ಪ್ರಭು ಯೇಸು ಹೇಳಿದ್ರು, ಮತ್ತಾಯನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಚನ 31-32ರಲ್ಲಿ, ನಿಮಗಿಂತ ನೀವು ಸತ್ಪುರುಷರು, ನಾವು ಧರ್ಮನಿಷ್ಠರು ಎಂದು ಹೊಗಳಿಕೊಳ್ಳುತ್ತಿದ್ದೀರಿ, ಜಂಬ ಪಡುತ್ತಿದ್ದೀರಿ. ಗರ್ವಕ್ಕಿಂತ ತಾಳ್ಮೆ ಲೇಸು. ಗರ್ವ ಪಡುತ್ತಿದ್ದೀರಿ, ಅಹಂಕಾರ ನಿಮ್ಮಲ್ಲಿದೆ. ಆದರೆ ವ್ಯಭಿಚಾರಿಗಳು, ಸುಂಕ ವಸೂಲಿಗಾರರು, ಪಾಪಿಷ್ಠರು ನಿಮಗಿಂತ ಮೊದಲೇ ಸ್ವರ್ಗ ಸಾಮ್ರಾಜ್ಯವನ್ನ ಸೇರಿ ಬಿಡುವರು. ಯೋಹಾನನು ಬಂದಾಗ ನೀವು ಆತನನ್ನು ತಿರಸ್ಕರಿಸಿದಿರಿ, ಆದರೆ ಅವರೆಲ್ಲರೂ ಯೋಹಾನನ ಮಾತುಗಳನ್ನು ಕೇಳಿ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾದರು. ನಿಮಗಿಂತ ಅವರು ಮೊದಲು ದೇವರ ರಾಜ್ಯವನ್ನ ಸೇರಿಕೊಳ್ಳುವರು. ಇಂದು ನಮ್ಮ ಆರಂಭಕ್ಕಿಂತ ಅಂತ್ಯ ಲೇಸು, ನಮ್ಮ ಜೀವನದಲ್ಲಿ ಅಹಂಕಾರಕ್ಕಿಂತ ತಾಳ್ಮೆ ಲೇಸು. ಎಚ್ಚೆತ್ತುಕೊಳ್ಳೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಿಂತಿರುವವನೇ, ನಾನು ಬಲವಾಗಿ ನಿಂತಿದ್ದೇನೆ ಎಂದು ಕೊಚ್ಚಿಕೊಳ್ಳಬೇಡ. ಯಾರಿಗೆ ಗೊತ್ತು ನೀನು ಯಾವಾಗ ಬಿದ್ದು ಹೋಗುತ್ತೀಯೋ. ಆದ್ದರಿಂದ ದೇವರಲ್ಲಿ ನಮ್ರತೆಯಿಂದ ನಡೆದುಕೋ.
ದೇವರಲ್ಲಿ ತಾಳ್ಮೆಯಿಂದ ನಡೆದುಕೋ. ಪರರ ತಪ್ಪುಗಳನ್ನ ಎತ್ತಿ ತೋರಿಸದೆ ಪರರನ್ನ ಕ್ಷಮಿಸಿ, ಪರರನ್ನ ಪ್ರೀತಿಸಿ, ಪರರನ್ನ ಆಶೀರ್ವದಿಸು. ನಿನ್ನ ಜೀವನವನ್ನ ಆರಂಭ ಮಾಡಿದ ದೇವರು ಅದನ್ನು ಒಳ್ಳೆಯ ರೀತಿಯಲ್ಲಿ ಕೊನೆಗೊಳಿಸುವಂತೆ ದೇವರ ಕೃಪೆಗಾಗಿ ಎಡೆಬಿಡದೆ ಪ್ರಾರ್ಥಿಸು. ದೇವರ ಶಕ್ತಿಯಿಂದ, ದೇವರ ಕೃಪೆಯಿಂದ ನಿನ್ನ ಜೀವಿತದ ಹೋರಾಟ ಸನ್ನಡತೆಯಲ್ಲಿ ಯಶಸ್ವಿಯಾಗಿ ಮಾರ್ಪಾಡಾಗುವಂತಾಗಲಿ. ಸಂತ ಪೌಲರು ನುಡಿಯುವ ಹಾಗೆ 1 ಕೊರಿಂಥ 9ನೇ ಅಧ್ಯಾಯ ವಚನ 27ರಲ್ಲಿ, ಇತರರನ್ನು ಪರಿಶುದ್ಧತೆಗೆ ಕರೆಕೊಟ್ಟ ನಾನೇ ಅಯೋಗ್ಯನಾಗದಂತೆ ನನ್ನ ಶರೀರವನ್ನು ದಂಡಿಸಿ ಹತೋಟಿಯಲ್ಲಿಟ್ಟುಕೊಂಡಿದ್ದೇನೆ ಎಂಬ ವಾಕ್ಯದಂತೆ ಇಂದು ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ಪವಿತ್ರನು ತನ್ನ ಪಾವಿತ್ರತೆಯನ್ನು ಇನ್ನೂ ಹೆಚ್ಚಿಸಿಕೊಳ್ಳಲಿ. ಕಾರಣ ಇಗೋ ನಾನು ಬೇಗನೆ ಬರುತ್ತೇನೆ, ಅವನವನ ಕೆಲಸಕ್ಕೆ ಕೊಡುವ ತೀರ್ಪು ನನ್ನ ಕೈಯಲ್ಲಿದೆ. ಆಮೇನ್ ಎಂಬಾತನು ನಮ್ಮನ್ನ ತೀರ್ಪನ್ನು ಕೊಡುವವರಾಗಿದ್ದಾರೆ. ಆದ್ದರಿಂದ ಇಹಲೋಕದ ಜೀವನ ಯಾತ್ರೆಯನ್ನು ಭಯಭಕ್ತಿಯಿಂದ ದೈವ ವಿಶ್ವಾಸದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.